ಗುರುಜಿ, ಶಿವಂ ವಾಸ್ತು ವಿಭಾಗ ಇವಾಗ ನೀವು ನೆನ್ನೆ ತಿಳಿಸ್ಕೊಡ್ತಿದ್ರಿ ನಮ್ಮೆಲ್ರಿಗೂ, ಒಂದು ದೇವಾಲಯ ಅಥವಾ ದೇವಸ್ಥಾನ ಅನ್ನೋದು ಶಕ್ತಿ ಪೀಠ ಅಂತ ಯಾವಾಗ ಕರ್ಸ್ಕೊಳ್ಳುತ್ತೆ, ಗೋಪುರದ ಕೆಳಗೆ ಇದ್ರೆ ಪೀಠ ಅದಕ್ಕೆ ಬಹಳಷ್ಟು ಶಕ್ತಿ ಇರತ್ತೆ ಅಂತೆಲ್ಲ ಹೇಳ್ತಿದ್ರಿ ಮುಂದೆ ಗುರುಜಿ. ವೀಕ್ಷಕರೇ, ಶಿವಂ ವಾಸ್ತುವಲ್ಲಿ ಪ್ರತಿದಿನ ಪ್ರತಿಕ್ಷಣ ಒಂದಲ್ಲ ಒಂದು ವಿಚಾರಗಳನ್ನು ತಿಳಿಸ್ಕೊಂತಾನೆ ಬರ್ತಿದ್ವಿ. ಧರ್ಮ, ರೀತಿ, ಶಾಸ್ತ್ರ, ಸಂಪ್ರದಾಯ ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಆದ್ರೂ ಇವತ್ತಿಗೂ ನೀವೆಲ್ಲ ಜೀವಂತವಾಗಿ ಇದೀರಿ ಅಂದರೆ ಧರ್ಮ ಎಲ್ಲೋ ನಿಮ್ಮ ತಂದೆ ತಾಯಿ ಪೂರ್ವಜರು ಮಾಡಿರತಕ್ಕಂಥ ಕರ್ಮಗಳು ಕಳ್ಕೊಂಡು ಭಗವಂತ ನಿಷ್ಠೆ ಅಂಥ ಒಂದು ಶಿವನ್ನ ಇವತ್ತವರೆಗೂ ನಮ್ಮನೆ ಕಾಯ್ತಾ ಇದ್ದಾನೆ ಅಂದರೆ ಆ ವಾಸ್ತು ಪುರುಷನಾಗಿರ್ತಕ್ಕಂಥ ಭಗವಂತನ ಎಂದಿಗೂ ಸ್ಮರಣೆ ಮಾಡ್ಕೋಬೇಕು. ಬನ್ನಿ ಆ ಶಿವನ್ನ ವಾಸ್ತು ಪುರುಷನ ಸ್ವಾಗತಿಸ್ಬಿಡೋಣ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಒಂದು ದೇವಾಲಯಕ್ಕೆ ಹೋಗೋಕ್ಕೆ ಮೊದಲು ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಂಡು ಬಾಳ್ಬೇಕು. ತಿಳ್ಕೊಂಡು ಬಾಳ್ಬೇಕಾದ್ರೆ ಪ್ರದಕ್ಷಿಣೆ ಮಾಡ್ತೀರಾ, ಬಹಳ ಸಂತೋಷ. ದೇವತೆಗಳನ್ನ ನೋಡಬೇಕು, ಬಹಳ ಸಂತೋಷ. ದೇವಾಲಯ ಶಾಸ್ತ್ರಕ್ಕೆ ಯಾವಾಗ ಕೂತ್ಕೋಬೇಕು, ಬಹಳ ಸಂತೋಷ. ಯಾವಾಗ ಹೇಳ್ಬೇಕು, ಬರ್ತಾ ಇರಬೇಕು, ನಮಸ್ಕಾರ ಮಾಡಿಕೊಂಡು ಬರಬೇಕು. ಯಾವ ಕಾಲಕ್ಕೂ ನವಗ್ರಹ ಪ್ರದಕ್ಷಿಣೆ ಮಾಡಬೇಡಿ ಅಂತ ಹೇಳಿದಿರಿ, ಬಹಳ ಸಂತೋಷ. ಯಾವ ಕಾಲಕ್ಕೂ ನವಗ್ರಹನ ಪ್ರದಕ್ಷಿಣೆ ಮಾಡಬಾರ್ದು. ಶನಿ ದೇವಸ್ಥಾನಗಳಿಗೆ ಯಾವ ಕಾಲಕ್ಕೂ ಹೋಗಬಾರ್ದು, ಶನಿ ಕ್ಷೇತ್ರಗಳಿಗೆ ಮಾತ್ರ ದರ್ಶನ. ಶನಿ ದೇವಸ್ಥಾನಗಳಿಗೆ ಯಾವಾಗ ಹೋಗಬೇಕು, ವಿಶೇಷವಾಗಿ ತೈಲಭ್ಯಂಜನ, ನಿಮ್ಮ ಕೈಂಕರ್ಯವನ್ನು ಪೂರೈಸುವಂಥ ಸ್ಮರಣೆ ಮಾಡಿಕೊಂಡಾಗ, ಯಾವುದಾದ್ರೂ ವ್ರತವನ್ನು ಹಿಡಿದಾಗ ಅವನಿಗೆ ತೈಲಭ್ಯಂಜನ ಮಾಡಿಸಿ ದೋಷಗಳನ್ನ ತೆಗೆಯಕ್ಕೆ ಮಾತ್ರ ಹೋಗಬೇಕು. ಬಿಟ್ಟರೆ ಯಾವ ಕಾಲಕ್ಕೂ ಕ್ಷೇತ್ರ ಮಹಿಮೆಗಳಿಗೆ ಮಾತ್ರ ಹೋಗಬೇಕು. ಅವನದೇ ಆಗಿರ್ತಕ್ಕಂಥ ದೇವಸ್ಥಾನ ಮನುಷ್ಯ ಕಟ್ಟಿರೋ ಜಾಗಕ್ಕೆ ಖಂಡಿತ ಹೋಗಕೂಡದು. ಬಂಧನದಲ್ಲಿ ಅವನು ಎಂದಿರ್ತಾನೋ ನಿಮಗೆ ಅತಿಬಂಧನವನ್ನು ಮಾಡಿಟ್ಬಿಡ್ತಾನೆ, ಜೀವನದಲ್ಲಿ ಇನ್ನಷ್ಟು ಕಷ್ಟಪಡ್ತಾರೆ. ಶನೇಶ್ವರ ಏನ್ ಹೇಳ್ತಾನೆ, ನಾನು ಸ್ವತಂತ್ರ ದೇವತಾ, ಇಡೀ ಜಗತ್ತಲ್ಲಿ ನಾನು ಸ್ವತಂತ್ರವಾಗಿದ್ದೀನಿ, ನಿನ್ನ ಕಷ್ಟ ಏನೂ ಅನ್ನೋದು ನನಗೆ ಗೊತ್ತು, ಆದರೆ ನನ್ನ ಸಮಯ ಬಂದಾಗ ಮಾತ್ರ ನಿನಗೆ ಒಳ್ಳೇದು ಮಾಡ್ತೀನಿ. ಆ ಸಮಯ ಬಂದಾಗ ಸೂಚನೆ ಕೊಡ್ತೀನಿ, ಯಾವ ಮುಖಾಂತರ ಕೊಡ್ತೀನೋ ನೀನು ಬಂದು ಆ ಕ್ಷಮಸ್ವಮೆ ಅಂತ ಕ್ಷಮಾಲೋಚನೆ ಕೇಳ್ಕೊಂಡಾಗ ನಿನಗೆ ಪರಿಹಾರ ಕೊಡ್ತೀನಿ. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಕಾಲಿದ್ದವರು, ಕಾಲಿಲ್ದಿದ್ದವರು, ಕೈ ಇದ್ದವರು, ಕೈ ಇಲ್ದಿದ್ದವರು. ಒಂದು ವಿಶೇಷ ಗೊತ್ತಾ ನಿಮಗೆ, ಪ್ರತಿಯೊಬ್ಬ ಮನುಷ್ಯನಿಗೆ ಹಣೆ ಬರ ಇರುತ್ತೆ, ಬಹಳ ಸಂತೋಷ. ಕೈ ಇಲ್ದಿದ್ದವನಿಗೆ ಕೈ ರೇಖೆಗಳೇ ಇರಲ್ಲ, ಅವನ ಹಣೆ ಬರ ಇರಲ್ಲ ಅಂತ. ಕೈ ಕಾಲು ಎರಡೂ ಇಲ್ದಿದ್ದವನಿಗೆ ಹಣೆ ಬರ ಇರಲ್ಲ ಅನ್ಕೊಂಡ್ರ? ಎಲ್ಲರಿಗೂ ಹಣೆ ಬರ ಅನ್ನೋದು ಬರೆದಿರ್ತಾನೆ. ಕೈ ಕಾಲು ಇಲ್ದಿದ್ದವನಿಗೂ ಬರೆದಿರ್ತಾನೆ, ಕೈ ಕಾಲು ನೆಟ್ಟಗಿದ್ದವನಿಗೂ ಬರೆದಿರ್ತಾನೆ. ಪ್ರತಿಯೊಬ್ಬನಿಗೂ ಕೈ ರೇಖೆ ಇಲ್ಲದೆ ಇದ್ರೆ ಹಣೆ ಬರನೇ ಇಲ್ಲ ಅಂದ್ಬಿಟ್ಟು ಎಷ್ಟು ಜನ ಹೇಳಿರ್ತಾರೆ. ಬರೀ ಸುಳ್ಳು. ಅಂದ್ರೆ ಜೀವನದಲ್ಲಿ ಸತ್ಯ ಅನ್ನೋದಿದೆ, ಆ ಸತ್ಯವನ್ನ ಹೇಳೋ ವಿಧಾನ ಏನಿದೆ ಅದೇ ಸುಳ್ಳು. ಅದಕ್ಕೆ ಜೀವನದಲ್ಲಿ ಉದರನಮೇಕ್ತಂ ಬಹುಕೃತ ವೇಷಂ, ಬಹಳ ಜನ ಸತ್ಯವನ್ನ ಮುಚ್ಚಿಟ್ಬಿಟ್ರು. ಇವತ್ತಿನ ದಿವಸ ದೇವಾಲಯ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ, ಇವತ್ತಿಗೂ ಧರ್ಮ ನೆಲೆಸಿರೋದ್ರಿಂದಾನೇ ದೇವಾಲಯಗಳು ಉಳಿದಿದೆ. ಎಂತೆಂಥ ಚಂಡಮಾರುತ, ಎಂತೆಂಥ ವಿಶೇಷವಾಗಿ ಸುನಾಮಿಗಳು, ಎಂತೆಂಥ ಕಾಲದಲ್ಲಿ ಪ್ರಕೃತಿಯ ಲಯಗಳಾಗಿದೆ. ಆದರೂ ಸಹ ಕಲ್ಲಿನ ಗೋಡೆಗಳು, ಕಲ್ಲಿನ ದೇವಾಲಯಗಳು ಇವತ್ತು ನಶಿಸಿ ಹೋಗದೆ ಕಾಪಾಡಿಕೊಂಡು ಎಷ್ಟು ಮಟ್ಟಿಗಿದೆಯೋ ಅದೇ ಸತ್ಯ, ಧರ್ಮ, ನ್ಯಾಯ, ನೀತಿ. ಅದಕ್ಕೆ ಆ ಶಕ್ತಿಗಳನ್ನ ಎಷ್ಟಾಗತ್ತೋ ಮುಂದಿನ ಪೀಳಿಗೆಗಳು ನಿಮ್ಮ ಮಕ್ಕಳು ಬಂದು ಕೇಳ್ತಾರೆ, ಯಾರಮ್ಮ ದೇವರು? ಈಶ್ವರ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಏನು? ಸೀತಾ ಅಂದ್ರೆ ಏನು? ರಾಮ ಅಂದ್ರೆ ಯಾರು? ಮಹಾವಿಷ್ಣು ಅಂದ್ರೆ ಯಾರು? ಶ್ರೀಮನ್ನಾರಾಯಣ ಅಂದ್ರೆ ಯಾರು? ಭಯವಾಗಿರೋ ದೇವರು ಯಾರಮ್ಮ? ಗಣೇಶನ, ಆಂಜನೇಯನ, ಶನೇಶ್ವರನ ಅಂತ ಕೇಳ್ತಾರೆ. ರಾಹುಕೇತುಗಳು ಅಂದ್ರೆ ಯಾರಮ್ಮ? ಗ್ರಹಗೌತಿಗಳು, ಹೀಗೆ ಹಾಗೆ ಅಂತ ಕೇಳ್ತಾರೆ. ಯಾರೂ ಕೇಳಲ್ಲ. ಅವರೆಲ್ಲ ಬಂದಾಗ ನೀವು ಹೇಳಿದ್ರೇನೆ ಅವ್ರಿಗೆ ಅರ್ಥವಾಗಬೇಕು. ಅರ್ಥ ಬಾಳಿದ್ರೆ ಜೀವನ ಸ್ವರ್ಗ ಸುಖ. ಆ ಸ್ವರ್ಗ ಸುಖ ಯಾವಾಗ ಸಿಗಬೇಕು? ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ. ದೇವಸ್ಥಾನಕ್ಕೆ ಹೋದಾಗ ತಿಳ್ಕೊಳ್ಳಿ, ನವಗ್ರಹಗಳನ್ನ ಪ್ರದಕ್ಷಿಣೆ ಮಾಡಬೇಡಿ. ದೇವರ ವಿಗ್ರಹಗಳನ್ನ ಯಾವ ಕಾಲಕ್ಕೂ ಮುಟ್ಟಬೇಡಿ. ಯಾವತ್ತಾದ್ರೂ ಪ್ರತಿಷ್ಠಾಪನೆ ಮಾಡಿದ್ರೆ ಹತ್ತಿರದಲ್ಲಿದ್ರು ಮುಟ್ಟಬೇಡಿ. ಅದನ್ನ ಅಷ್ಟಬಂಧನ ಮಾಡಿರ್ತಾರೆ, ನವಪಾಷಾಣ ಅಂತ ಹಾಕಿರ್ತಾರೆ. ನೀವೆಷ್ಟು ಮುಟ್ತೀರೋ ಅಷ್ಟು ದೋಷಗಳು ನಿಮ್ಮ ಮನೆಗೆ ಬರುತ್ತೆ. ದೇವರಿಂದ 1 ಕಿಲೋಮೀಟರ್ ದೂರ ಇರಬೇಕು. ಮಂಗಳಾರತಿಯನ್ನು ತೆಗೆದುಕೊಳ್ಬೇಕಾದ್ರೆ ಯಾವ ಕಾಲಕ್ಕೂ ಎರಡೂ ಕೈಗಳು ತಗೊಳ್ಳಿ, ಸುಮ್ಮನೆ ಹಾಗೆ ಅನ್ಕೊಳ್ಳೋದಲ್ಲ. ನಾಟಕ ಮಾಡಬೇಡಿ, ಇಷ್ಟ ಇದ್ದರೆ ಬಿಟ್ಬಿಡಿ. ಒಳಗಡೆ ಇರತಕ್ಕಂಥ ಪರಮಾತ್ಮನಿಗೆ ಆ ಮಂಗಳ ಆರತಿ. ಯಾತಕ್ಕೆ ಅಂದರೆ ನಾವು ಸ್ನಾನ ಮಾಡ್ತೀವಿ, ಅದಕ್ಕೆ ಸ್ನಾನ ಮಾಡ್ತೀವಿ ವಿಗ್ರಹಕ್ಕೆ. ಯದ್ಭಾವಂ ತದ್ಭವತಿ. ನಾವು ಬಟ್ಟೆ ಹಾಕೊಂತೀವಿ, ವಿಗ್ರಹಕ್ಕೆ ಬಟ್ಟೆ ಹಾಕ್ತೀವಿ. ನಾವು ಒಡವೆ ಹಾಕೊಂತೀವಿ, ಅದಕ್ಕೆ ಒಡವೆ ಹಾಕ್ತೀವಿ. ನನ್ನ ಮಂಗಳಾರತಿ ಯಾಕೆ ಅಂದರೆ ನನ್ನ ದೇಹದಲ್ಲಿರೋ ಭಗವಂತನಿಗೆ ಮಾಡ್ಕೊಳಕ್ಕಲ್ಲ, ನನ್ನ ಭಾವನೆ ಇರೋ ಭಗವಂತನಿಗೆ ಮಂಗಳಾರತಿ ನೆತ್ತಾಗ ನನ್ನ ಕತ್ಲು ಹೋಗಲಾಡಿಸುತ್ತೆ ಆ ಭಗವಂತ ಎಲ್ಲಿದ್ದಾನೆ ಅಂತ. ಇವತ್ತಿಗೂ ಜನ ಏನು ಅಂದರೆ ಹುಚ್ಚರಾಗಿ ಹುಡುಕ್ತಾ ಇದ್ದಾರೆ. ಯಾಕೆ ಅಂದರೆ ದೇವಸ್ಥಾನದಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಹೊಂದ್ಕೋಬೇಕಾದ್ರೆ ಇವತ್ತು ಅರ್ಚಕ ನಿಡ್ತಾನೆ, ದೇವರು ಇಲ್ಲಿದ್ದಾನ, 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 ಇಲ್ಲಿದ್ದಾನ ಅಂತ ನೋಡ್ತಾನೆ ಇರ್ತಾನೆ.
ಗಂಟೆ ಹೊಡೆದಾಗ ಇಲ್ಲ ಇಲ್ಲ ಕಾಣಿಸ್ತಾನೇ ಇಲ್ಲ ಇಲ್ಲೆಲ್ಲೂ ದೇವರೇ ಇಲ್ಲ ಅಂತ ಗಂಟೆನೂ ಜೊತೆಗೆ ಹೊಡಿತಾನೆ. ಅರ್ಥ ಭಗವಂತನ ಜನ ಇನ್ನೂ ಹುಡುಕ್ತಾನೇ ಇದ್ದೀರಾ. ಕಲಿಯುಗ ಹೆಂಗೆ ಅಂದ್ರೆ ಭಗವಂತ ಪಕ್ಕದಲ್ಲಿ ಬಂದು ನಿಂತಿದ್ರು, ಯಾವತ್ತಾದ್ರೂ ಮಾರ್ಗವನ್ನು ತೋರಿಸೋ ಗುರು ಸಿಕ್ಕಿದ್ರು ನೀವು ಇನ್ನೂ ಹುಡುಕ್ತಾನೆ ಕೂತಿರ್ತೀರ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಪ್ರಯೋಜನವಿಲ್ಲ. ಕಾಲಾಯ ತಸ್ಮೈ ನಮಃ. ಅದಕ್ಕೆ ಮಂಗಳಾರತಿನ ತಗೊಂಡಾಗ ಇದೋ ಇಲ್ಲಿದ್ದಾನೆ ಭಗವಂತ ಅಂತ ನಮಗೆ ನಾವೇ ಮಂಗಳಾರತಿ ತಗೊಂಡಾಗ ಆವಾಗ ಸ್ವರ್ಗ ಸುಖ. ಒಳಗಡೆ ಇರ್ತಕ್ಕಂಥ ಆಂತರ ಭಗವಂತ ಎಲ್ಲೂ ಹೊರಗಡೆ ಇಲ್ಲ, ಪ್ರತಿಯೊಬ್ಬರು ಮನಸ್ಸಲ್ಲಿರ್ತಾನೆ. ಅದಕ್ಕೆ ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನೀನು ಅನ್ಕೊಂಡ ಹಾಗೆ ಸಾಧಿಸಬೇಕು ಅಂದರೆ ನೀನು ದೇವಾಲಯ ದರ್ಶನಕ್ಕೆ ಹೋಗಲೇಬೇಕು, ಯಾತ್ರೆಯನ್ನು ಮಾಡಲೇಬೇಕು. ಅದೇ ನಿಜವಾದ ಶಕ್ತಿ ಸ್ವರೂಪವಾಗಿರತಕ್ಕಂಥ ಶಿವಂ ವಾಸ್ತು. ಈ ಒಂದು ಶಿವಂ ವಾಸ್ತುವಲ್ಲೇ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಪ್ರತಿಯೊತ್ತು ವಾಸ್ತುತ್ವವಾಗಿ ಏನು ಕಟ್ತಾರೆ ದೇವಸ್ಥಾನ, ಅಂದು ಇಂದು ನಾಳೆ ಎಂದೆಂದೂ ಇರುತ್ತೆ. ದೇವಾಲಯವೇ ಇಲ್ದಿದ್ದಾಗ ಎಷ್ಟು ನಶಿಸಿ ಹೋಗುತ್ತೆ ಅಂದರೆ, ದೇವಾಲಯವೇ ನಶಿಸಿ ಹೋದಾಗ ನೀವು ಕೇವಲ ಒಂದು ಮನೆ 30, 40, 40, 60, 50, 80, 80, 100, 100/100, 80, 100, 1 ಎಕರೆ 20 ಎಕರೆ ಯಾವ ಮನೆ ಆದರೂ ಫಾರ್ಮ್ ಹೌಸ್ ಆದರೂ ಕಟ್ಕೊಂಡ್ರು ಖಂಡಿತ ವಾಸ್ತು ಇಲ್ಲದಿದ್ರೆ ಜಲಮದಲ್ಲಿ ಉದ್ಧಾರ ಆಗಲ್ಲ. ಬರೆದಿಟ್ಕೊಂಬಿಡಿ, ಪಶ್ಚಿಮ ದಕ್ಷಿಣ ಯಾವತ್ತಿದ್ರೂ ಹುಟ್ಟದಾಗಿಂದ ಸಾಯೋದ್ರೊಳಗೆ ವಿಶೇಷವಾಗಿ ವಿನಾಶ ಗ್ಯಾರಂಟಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಯಾರಿಗೆ ಎಷ್ಟು ಲಭ್ಯ ಅನ್ನೋದು ಭಗವಂತನಿಗೆ ಗೊತ್ತು. ನೀವೆಲ್ಲ ಒಂದು ಟ್ರೈನಲ್ಲಿ ಕೂತ್ಕೊಂಡಿರ್ತೀರ, ಬಹಳ ಸಂತೋಷ ಟ್ರೈನಲ್ಲಿ ಕೂತ್ಕೊಂಡಿರೋದು. ಈ ಟ್ರೈನು ಕರೆಕ್ಟಾಗಿ ಹಿಂಗೆ ಬಂದಾಗ ಪ್ಲಾಟ್ಫಾರ್ಮ್ ಮುಂದೆ ನಿಂತಿರುತ್ತೆ. ನೀನು ಕೂತಿರೋ ಕಿಟಕಿ ಪಕ್ಕದಲ್ಲಿ ಲಭ್ಯ ಇದ್ರೆ ಮಾತ್ರ ಇಡ್ಲಿ ಮಾರೋನು ಸಿಗ್ತಾನೆ. ಅದೇ ಆ ಪ್ಲಾಟ್ಫಾರ್ಮ್ ಇಂಜಿನ್ ದೂರ ಹೊರಟಾಗಿದೆ, ಇಂಜಿನ್ ಪಕ್ಕ ಕೂರ್ಸ್ಕೊಂಡಿರೋನಿಗೆ ಅವನು AC ಕೋಚಲ್ಲಿದ್ರು ಒಳಗಡೆ ಇರೋ ತಿಂಡಿನೇ ಗಟ್ಟಿ, ಹೊರಗಡೆ ಇರೋ ಸುಖ ಕಾಣುತ್ತಾ? ಗ್ಲಾಸ್ ತೆಗೆದು ನೋಡೋಕ್ಕಾಗಲ್ಲ, ಲಭ್ಯನೇ ಇಲ್ಲ. ಪ್ಲಾಟ್ಫಾರ್ಮಲ್ಲಿ ಇವನು ಬಂದು ಮಾರೋದೂ ಇಲ್ಲ, ಅವನಿಗೇನಿಲ್ಲ, ಕೂತ್ಕೊಂಡಿರ್ಬೇಕು, ಇಳಿದು ಬರಬೇಕು. ಬೇಕು ಅಂದರೆ ಅರ್ಥ ಯಾರಿಗೆ ಲಭ್ಯವೋ ಕೂತ್ಕೊಂಡ್ರಲ್ಲಿ ಸಿಗತ್ತೆ, ಯಾರಿಗೆ ಲಭ್ಯವಿಲ್ವೋ ಜಗತ್ತಲ್ಲಿ ಹುಡ್ಕೊಂತಾನೇ ಓಡಾಡ್ತಿರ್ತಾರ. ಇದೇ ನಿಜವಾದ ಸತ್ಯ, ಅದೇ ಧರ್ಮ ಈ ಶಿವಂ ವಾಸ್ತುವಲ್ಲಿ.